ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಅನಿತಾ ಮಯೂರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗಲ್ಲಿ ತುಂಬ ಕಾಮಿಡಿ ಇರುತ್ತೆ, ಫುಲ್ ಸ್ಕಿಪ್ ಮಾಡದಂತೆ ನೋಡಿ ಅಂತ ಹೇಳ್ತಾ. ಸೊ ನೋಡ್ಬೋದು, ನಮ್ಮ ಲಕ್ಕಿ ನಮ್ಮ ಯಜಮಾನ್ರು ತಿಂಡಿ ತಿಂತಾರೆ, ಏನು ಕೊಡ್ತಾರೋ ಏನೋ ಸೌತೆಪುರಿ ಮಗನ ಕೈನೂ ಬಿಡಲ್ಲ, ತಿಂಚಿಂಚಲೇ ಹೋಗ್ತಾಳೆ, ಬೇರೆದೇನೋ ಫುಡ್ ಹಾಕ್ತಾರೆ ಅಂತ. ಅವಳು ಒಂಥರ ತುಂಬ ತುಂಟಿನಿ ಅಂತಲೇ ಹೇಳ್ಬೋದು, ಏನು ಬಿಡಲ್ಲ, ನಮ್ಗೆ ಇದು ಬೇಕು ಅದು ಬೇಕು ಅಂತ ಇಂಚಿಂಚನ ತಿರುಗ್ತಾ ಇರ್ತಾಳೆ ನೋಡಿ. ಅವ್ರು ಬಿಟ್ಟೇ ಇಲ್ಲ ಕೊನೆಗೂ. ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಏನು ತುಂಬ ಕಾಮಿಡಿ ಇರುತ್ತೆ. ಸೊ ನೋಡಿ, ಸ್ಕಿಪ್ ಮಾಡಿದೆ ಅಂತ ಏನು ಎತ್ತಾಗ ಬತ್ತು. ಈಗ ನಾವೇನು ಹೊಡೆದ್ವಾ ನಿನಗೆ? ನಾನು ಕೇಳ್ತಾ ಇರೋದು ನೀನು ಹಂಗೆ ಯಾಕೆ ಹಂಗೆ ಆಡಕ್ಕೆ ಹೋಗಿದೆ ಅಂತ. ಆಡು ತಪ್ಪ ಅಂತಾರ, ಅದು ಮಾಡು ತಪ್ಪಲ್ವೇನೋ? ಈಗ ನಾನೇನೋ ನೀನು ಹೊಡೆದ್ನ, ಈಗ ಹೊಡೆದ್ನ ಪಪ್ಪ ಹೊಡಿತಾ? ಕೇಳ್ಬಾರ್ದಂಗ ನೀನು ಏನೂ. ಅಲ್ಲ, ಈಗ ಹಂಗೆ ಹೊಡೆದಿದ್ದಿ, ಅಲ್ಲಿ ಹೆಚ್ಚು ಕಮ್ಮಿಯಾಗಿ ನೀನು ತಲೆ ಹೋಗಿಲ್ಲಗೋ ಬಿದ್ದು ಏಟ್ ಮಾಡ್ಕೊಂಡಿದ್ರೆ ಏನು ಮಾಡ್ತಿದ್ದೆ ಹೇಳು? ನೀನು ತಲೆಗೆ ಏಟ್ ಮಾಡ್ಕೊಂಡಿದ್ರೆ ಏನು ಮಾಡ್ತಿದ್ದೆ? ಹೋಮ್ವರ್ಕ್ ಬರ್ದಾ? ಎತ್ ಮಾಡೋದ ಬೈಲಿ ಗೂಬೆ ಬರೀಲಿ ಚೆಂಗ್ಳು. ಈಗ ಏನು ಪ್ರಾಬ್ಲಮ್ ಹೇಳು? ನಿನ್ನ ರಾಸಿಗೆ ಆಗಲ್ತೆ? ನಿನ್ನ ರಾಶಿ ಯಾವುದು? ನಿನ್ನ ಧನುಸ್ ರಾಶಿ. ಅವ್ರದ್ದು ಯಾವ ರಾಶಿ? ಮತ್ತೆ ಗೊತ್ತಿಲ್ದೇನೆ ಹೆಂಗೆ ಅವ್ರ ರಾಶಿಗೂ ನಿನ್ನ ರಾಶಿಗೂ ಆಗಲ್ತು ಅಂತಂದೆ? ಓ, ಆ ಜಾಮಿಟ್ರಿ ತಗೊಂಡಿರೋದಕ್ಕೆ ನೀನು ಇದನ್ನ ಮಾಡ್ತಾ ಇದೀಯ? ನಿನ್ಗೆ ಹಂಗಾಗಿರುದೆ? ಈಗ ಏನು ಮಾಡಬೇಕು? ಜಾಮಿಟ್ರಿ ಕೊಟ್ಬಿಡು ವಾಪಸ್ಸು. ಜಾಮಿಟ್ರಿಯಿಂದ ನಿನ್ಗೆ ಹಂಗೆ ಆಯ್ತಾ ಇದೆ, ತೊಂದರೆ ಆಯ್ತಾ ಇದೆ. ಈಗೂ ಉಂಟೆ ಜಾಮಿಟ್ರಿಯಿಂದ ನಮ್ದು ಹೆಸರು ರಾಶಿ ಕೆಡ್ತಾದೆ ಅಂತ. ಆಯಿತು ಬಿಡು, ಈಗ ಜಾಮಿಟ್ರಿ ಕೊಡೋದು ಬೇಡ, ನೀನು ಹೇಳ್ದಂಗೆ ಮಾಡುವ. ಈಗ ಜಾಮಿಟ್ರಿ ತಗೋಯ್ತಾ ಇದೆಯಾ? ಮತ್ತೆ ಈಗ ತಗೋಯ್ತಾರ ಅಂದಮೇಲೆ ಅದು ಹೆಂಗಾಯ್ತದ ನಿನಗೆ ತೊಂದರೆ? ಹಾಂ, ಓ ಮನೇಲೂ ಮಳಿಕೊಬಿಡ್ದೆ? ಯಾರು ಹೇಳ್ದವರು? ಟಿ ವಿನಲ್ಲಿ ಯಾವ ಚಾನಲ್ ನೋಡಿಯೇ? ಹಾಂ, ಯಾರು ಗೇಮ್ ನೋಡಿ? ಅವ್ರ ಹೆಸ್ರೇನು? ಚಿಟ್ಟಿ. ಓ ನೋಡಿ ಫ್ರೆಂಡ್ಸ್, ಚಿಟ್ಟಿ ಏನೋ ಯೂಟ್ಯೂಬ್ ಚಾನಲ್ ಅವರು ಗೇಮ್ ಮಾಡ್ತಾರೆ, ಇವನು ನೋಡ್ತಾನೆ. ಅವರು ಹೇಳಿದಾರಂತೆ ಅವ್ರ ಫ್ರೆಂಡ್ ಯಾರು ತಗೊಂಡಿದ್ರು ಅವನಿಗೆ. ಹಾಂ, ಅದು ಆಗ್ಲಿವಂತೆ ಅವ್ರ ರಾಸಿಗೆ ತೊಂದರೆ ಆಯ್ತಿಂತಂತೆ. ಅದಕ್ಕೆ ಇವನಿಗೆ ಈಗ ಅವ್ರ ಅತ್ತೆ ಚಾಮಿಟ್ರಿ ತಗೊಟ್ಟಿದ್ದಾರೆ. ಚಾಮಿಟ್ರಿ ಇವನ ಹೆಸ್ರು ಬಲ್ಲಕ್ಕೆ ಆಯ್ತಲ್ವಂತೆ ಇವನಿಗೆ. ಅದಕ್ಕೆ ಈ ಗ್ಲಾಸ್ ಹೊಡಿಯೋದು, ಆಮೇಲೆ ಮನೇಲಿ ತೊಂದರೆ ಮಾಡೋದು, ಅದೆಲ್ಲ ಹಿಂಗೆ ಆಯ್ತದಂತೆ. ಏನಪ್ಪ? ಹಾಂ, ಐತೆ ಅಷ್ಟೇ. ಈಗೇನು ಮಾಡುವ ಅಂತ ಜಾಮಿಟ್ರಿಯಾ? ಸರಿ ಬಿಡು, ಕೊಟ್ಬಿಡುವ. ಅಲ್ಲಿ ಹೋಗಿ ಗ್ಲಾಸ್ ಹೊಡೆದಾಕಿದ್ದಾನೆ ಫ್ರೆಂಡ್ಸ್, ಕಿಟಕಿ ಗ್ಲಾಸ್ ಹೊಡೆದಾಕಿದ್ದಾನೆ. ಅದಕ್ಕೆ ಎಷ್ಟು ಮಾತಾಡೋನೆ ಅಂದರೆ ನೀವೇ ಕೇಳ್ಕೊಬರೋರಿ. ಅವ್ನ ಜಾತಕ ಸರಿ ಇಲ್ವಂತೆ. ಅವನಿಗೆ ಅವ್ರ ಹತ್ರ ಜಾಮಿಟ್ರಿ ತೆಗೆದುಕೊಂಡು ಕಳಿಸಿದ್ರು, ಜಾತಕ ಸರಿ ಇಲ್ವಂತೆ. ಅವ್ನು ಜಾಮಿಟ್ರಿ ತಗೊಂಡ್ಮೇಲೆ ಮನೆಗೆ ಅದು ಆಗ್ಬತ್ತಾ ಇಲ್ವಂತೆ ಅವನಿಗೆ, ಆ ಕಲರ್ ಆಗ್ಬತ್ತಾ ಇಲ್ವಂತೆ ಹೇಳ್ತಾವನೆ. ಸ್ಮಿತಾ, ಚೈತ್ರ ಜಾಮಿಟ್ರಿ ತಗೊಂಡೋಳಲ್ಲ, ಚೈತ್ರ ಜಾಮಿಟ್ರಿ ತಗೊಂಡೋಳಲ್ಲ, ಅದರಿಂದ ಇದೆಲ್ಲ ಆಯ್ತದಂತೆ. ಅವನು ಟಿವಿ ನೋಡಿದಾನಂತೆ, ಗೇಮಲ್ಲಿ ನೋಡಿದಾನಂತೆ. ಅವ್ರು ಯಾರೋ ಅವ್ರಿಗೆ ಹಂಗೆ ಆಗಿತ್ತಂತೆ, ಇವನಿಗೂ ಈಗ ಹಂಗೆ ಆಯ್ತದಂತೆ. ಅದಕ್ಕೆ ಜಾಮಿಟ್ರಿ ಅದಕ್ಕೆ ಹೇಳ್ತಾನೆ, ಅಕ್ಕ ನನಗೆ ಇವಾಗ ಜಾಮಿಟ್ರಿ ತಗೊಡ್ತೀನಿ, ಹೊಸ ಜಾಮಿಟ್ರಿ ತಗೊಡು, ನನ್ನ ರಾಸಿಗೆ ಆಗೋ ಅಂತ
ಹೇಳ್ತಾನೆ 300 ರೂಪಾಯಿ ಫೋನ್ ಪೇ ಮಾಡ್ಬಿಡು ತಂದ್ಕೊಡ್ತೀನಿ ನಾನು. ಅದೀಗ 300 ರೂಪಾಯಿ ಗ್ಲಾಸ್ ಎಷ್ಟು ಅನ್ಕೊಂಡಿದ್ಯೆ? ಗ್ಲಾಸು ಈ ಗ್ಲಾಸ್ಗೆ ಹಾಕ್ಬೇಕಲ್ಲ ಹೇಳಿ ಬಂಡವಾಳನ. ಅಯ್ಯೋ ಕರ್ಮ. ನನ್ನ ಮಗನ ಕತೆ ಕೇಳಿದ್ರೆ ಫ್ರೆಂಡ್ಸ್, ಹಿಂಗೆ ನನ್ನ ಮಗ ಹೇಳ್ತಾ ಇರ್ತಾನೆ ಹಿಂಗೆ. ಸೊ ಸಬ್ಸಿಗೆ ಸೊಪ್ಪು ರೆಡಿ ಆಯಿತು ಫೈನಲಿ. ನೋಡಿ ರೈಸ್ ಮಾಡಿದೆ, ಮುದ್ದೆ ಮುಚ್ಚೆ ಇಟ್ಟಿಲ್ಲ. ಸೊ ಮುದ್ದೆ ಆರೇ ಹೋಯ್ತು ಫ್ರೆಂಡ್ಸ್. ನಾನು ಯಾವುದೋ ಗ್ಯಾನ್ದಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಆರೇ ಹೋಯ್ತು ಮುದ್ದೆ. ಮುದ್ದೆ ಊಟ ಮಾಡ್ಕೊಂಡು ಆರೋಯ್ತದೆ ಹಿಂಗೆ. ನಾಳೆ ತೋರಿಸ್ತೀನಿ ಅವ್ನು ಏನು ಮಾಡಿದ್ದಾನೆ ಗರಂದಾರಿ ಕಳ್ಸೋಣ ಅಂತ. ಈಗ ಅವನು ನಂಗ ಹಾಕ್ತೀನಿ ನೋಡೋರಂತೆ ಟಿವಿ ಏನು ಹೇಳವ್ರಿ ಏನು ಮಾತಾಡವ್ರಿ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿ 2 ನಿಮಿಷ ಆಯಿತು. ಈ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಕಾಮಿಡಿ ಸರಿ ಬನ್ನಿ ನೋಡೋಣ. ಈಗ ಊಟ ಮಾಡ್ತೀನಿ, ತೋರಿಸ್ತೀನಿ ಏನು ಮಾಡಿದ್ದಾರೆ. ಹಾಂ ಡೈರಿ ನಾನು ಸೈನ್ ಮಾಡ್ತೀನಿ. ಸೊ ಈಗ ಊಟ ಮಾಡ್ಬಿಟ್ಟು ಪಾಚಿ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಹೊಡೆದಾಕಿದ್ದಾನೆ ನೋಡಿ, ಹೆಂಗೆ ನೋಡ್ತಾ ಇದ್ದಾನೆ ಆ ಕಡೆಯಿಂದ ಬಂದು. ಈ ಗ್ಲಾಸ್ನ ಹೊಸ ಗ್ಲಾಸ್ ಮುಟ್ಬಾರ್ದು, ಕೈ ಕುಯ್ಕೋತದೆ. ಮುಟ್ಬೇಡ, ಕೈ ಕುಯ್ಕೋತದೆ ನೋಡಿ. ಹಿಂಗೆ ಹೊಡೆದಾಕೋಣ ಈ ಗ್ಲಾಸ್. ಈಗ ಇದಕ್ಕೆ ಖರ್ಚು ಮಾಡಬೇಕು. ಈ ಗ್ಲಾಸ್ ಕಲ್ಲಲ್ಲಿ ಹೊಡೆದಿರೋದಂತೆ. ಏನೋ ಕಲ್ಲಲ್ಲಿ ಹೊಡೆದಿರೋದಾ? ಹಾಂ ಅದಕ್ಕೆ ಹೊಡೆದಾಕ್ಬಿಟ್ಟ ನೋಡಿ ಫ್ರೆಂಡ್ಸ್. ಹಿಂಗೆ ಮಾಡೋದು ನನ್ನ ಮಗ ಉತ್ತಾರ ಹಿಂಗೆ ಮಾಡೋದು. ಅದಕ್ಕೆ ಇವ್ನು ಏನು ಮಾಡಬೇಕು ಅಂತ ಹೇಳ್ಕೊಂಡಿದ್ದೀವಿ ಗೊತ್ತಾ? ಇವನು ಏನು ಹೇಳ್ತಾ ಇದ್ದಾನೆ ಕತೆನ ಅಂದರೆ, ಇನ್ನೂ ಜ್ಯೋತಿಷ್ಯ ಹೇಳ್ತಾವನೆ, ಶಾಸ್ತ್ರ ಹೇಳ್ತಾವನೆ. ಏನೋ ನೀನು ಸದ್ಯ ಅವ್ರ ಅಪ್ಪ ಹೊಡಿಲಿಲ್ಲ, ಫುಲ್ ಎದ್ರುಕೊಬಿಟ್ಟಿದ್ದ, ಹೊಡಿತಾರೆ ಅಂತ ಹೊಡಿಲಿಲ್ಲ. ಏನೋ ಹಾಂ ಏನು? ರೆಡಿಯಾಗಿ ನಡಿ, ಟೈಮ್ ಆಯಿತು ನಡಿ. ಸೊ ಈ ಥರ ಮಾಡಿ ಇಟ್ಟಿದ್ದಾನೆ. ಈಗ ಇದಕ್ಕೆ ಬೇರೆ ಬಂಡವಾಳ ಹಾಕಬೇಕು. ನಾನು ಹೊಡಿಗಿಡಿಯೋಕೆ ಹೋಗಲಿಲ್ಲ ಪಾಪ. ಯಾಕೆ ಚಿಕ್ಕ ವಯಸ್ಸು ಅವ್ನಿಗೆ ಏನು ಗೊತ್ತು, ಈ ಕಲ್ಲಿದೆಯಲ್ವ, ಈ ಕಲ್ಲು ಜಲ್ಲಿ ಕಲ್ಲು ಬೆಳ್ಳಿ ಹಾಕ್ಬಿಟ್ಟು ನಡಕ್ಕೆ ಹೋಗಿದ್ದಾನೆ, ತೆಗ್ದು ಹಿಂಗೆ ಎಸ್ತಿದ್ದಾನೆ. ಅದು ಹಿಂಗೆ ಹೊಡೆದೋಯ್ತು, ಏನು ಮಾಡೋಕ್ಕಾಗಲ್ಲ. ಈಗ ಹೆಂಗಿದ್ರು ಶ್ರಾವಣ ಮನೆ ಕ್ಲೀನ್ ಮಾಡಿಸ್ಬೇಕಲ್ಲ, ಅವಾಗ ತಂದು ಹಾಕಿಸ್ತೀನಿ. ಸೊ ನೋಡ್ಬೋದು ಈ ಗಿಡ ತಂದಿಲ್ಲಿ ಇಟ್ಟಿದೆ ಫ್ರೆಂಡ್ಸ್. ನೋಡಿ ಚಿಗುರುತ್ತಾ ಇದೆ, ಚಿಗುರುತ್ತಾ ಇದೆ. ಹೊಂಟೋಯ್ತು ಅಂದ್ಕೊಂಡೆ, ಬಟ್ ಚೆನ್ನಾಗಿ ಬರ್ತಾ ಇದೆ. ಆಲ್ರೆಡಿ ಹೂವು ಬಿಡಬೇಕಾಗಿತ್ತು, ಬಿಟ್ಟಿಲ್ಲ. ರೆಡಿಯಾಗಿ ನಡಿ. ನಿನಗೆ ಅಲ್ಲಲ್ಲೇ ಪಾಪ ಬಿಟ್ಟರೆ ಸೋಯ್ತದೆ, ಏನು ಮಾಡ್ತೀಯಾ? ಮುಚ್ಕೋ ಹೋಯ್ತೀಯ. ನಡಿ ಪಾಪ ಬರೋಷ್ಟೊತ್ತಿಗೆ ನಡೀರಿ, ಟೈಮ್ ಆಯ್ತದೆ. ಏನು? ಹಾಂ ಅದನ್ನೆಲ್ಲ ಹೇಳ್ಕೊಡ್ತಾರಾ? ಯಾವ ಸರು? ಹಾಂ ಕಲ್ತ್ಕೊತಾ ಇದೆಯಾ? ಕಲ್ತ್ಕೊತಾ ಇದೆಯಾ? ಗ್ಲಾಸ್ ಹೊಡಿದು ಕಲ್ತ್ಕೊತಾ ಇದೆಯೋ? ಹಾಂ ಹಂಗಾರೆ ಎಲ್ಲ ಗೊತ್ತು ನಿನಗೆ? ಇದು ಏನು? ಎಷ್ಟು ಸೀಮೆಯಲ್ಲಿ ಕೂತಿದ್ದೀನಿ ಫ್ರೆಂಡ್ಸ್. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಅಲ್ಲಿ ಬ್ರಜಿದೀರಿಗೆ ಸೌದೆ, ಪಾಪ ಸೌದೆ ತುಂಬ್ಕೋತಾವ್ರೆ, ಅವ್ರಿಗೆ ಎತ್ಕೊಡ್ಬೇಕು ಹೋಗ್ಬೇಕಂತೆ. ನಿಮ್ಮ ಜೊತೆ ತೋರಿಸ್ತೀನಿ ಹಿಂಗೆ. ನನಗೊಂದು ಸಾಕಾಗೋಯ್ತು ಇವತ್ತು, ಹೊಟ್ಟೆ ಬೇರೆ ಹಸಿತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನೋಡಿ ಇಲ್ಲಿವರೆಗೂ ಕೂತಿದ್ದೀನಿ. ಇನ್ನೂ ನಮ್ಮ ಯಜಮಾನಪ್ಪ ಪತ್ತೆ ಇಲ್ಲ. ಸೀಮೆ ಹೊಲ್ ಕುಯ್ಬೇಕು ಅಂದರೆ ಅಂತಾರೆ, ಜೋಳ ಕೂದ್ಬಿಡ್ತಾರೆ. ಸೀಮೆ ಹೊಲ್ ಕುಯ್ಯಕ್ಕೆ ಮಾತ್ರ ಆಗತ್ತು, ಮೈ ಕರ್ತ ಬಂದ್ಬಿಡುತ್ತಲ್ಲ. ಅದಕ್ಕೆ ಇನ್ನು 3 ಪಟ ಅದೇ ಕುಯ್ಬಿಟ್ಟು ಫೋನ್ ಮಾಡ್ತೀನಿ. ನನಗೆ ಬೇರೆ ಹೊಟ್ಟೆ ತುಂಬ ಹಸಿತಾ ಇದೆ ಫ್ರೆಂಡ್ಸ್, ನಿಜವಾಗೂ. ನೋಡಿ ಎಷ್ಟಿದೆ, ಇಷ್ಟೆಲ್ಲ ಕೂತಿದ್ದೀನಿ. ಟ್ಯಾಕ್ಟ್ರು ತತ್ತೀನಿ ಅಂತ ಹೋಗೋರೆ, ಇನ್ನೂ ಬರಲಿಲ್ಲ ಮಾರಾಯ. ಅವ್ರು ಸೌದೆ ಕಟ್ಕೊತಾವ್ರೆ, ಅಜ್ಜಿದಿರು ಎತ್ಕೊಡ್ಬೇಕಂತೆ, ಹೋಗ್ಬೇಕಂತೆ ಪಾಪ. ನೋಡಿ ಕಷ್ಟ ಎಷ್ಟು. ವಯಸ್ಸಾದರೂ ಕಷ್ಟ ಅಂದಮೇಲೆ, ವಯಸ್ಸಾದರೂ ಇಲ್ಲ, ಪಾಪುಗಳಾದರೂ ಇಲ್ಲ, ಕಷ್ಟಪಡಲೇಬೇಕು ಪಾಪ.
ಓದ್ಕೋತಾವ್ರೆ. ಸೊ ಇನ್ನು 3 ಪಟ್ಟ ಇದೆ, ಇದು ಕೂತ್ಬಿಟ್ಟು ಫೋನ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಏನಂತಾರೆ ಅಂತ. ನಮ್ಮ ಬಸವ ನೋಡಿ ಮೈದೇನೆ ನಿಂತವಳಲ್ಲಿ. 25 ಬರಲಿಲ್ಲ ನಿಮ್ಮ ಅಮ್ಮಗ? ಹಾಂ. ಓ ಅವ್ರು ಅಲ್ಲಿದ್ದರು ರಾಜಕ್ಕೆ ಬಂದಿದ್ರೆ? ಹಾಂ ಹಾಂ ಹಾಂ. ತಾನೇ ಕಣ ಬನ್ನಿ. ಸೌದಿ ಏನು ಮಸ್ತಾಗವೆ ಈಗ, ಎಲ್ಲರೂ ಬಂದು ಆಯ್ಕೋಯ್ತಾರೆ. ಇಲ್ಲೈತೆ ನೋಡಿ ಕಟ್ಟಿ. ಅದೇ ನಾವು ಎಷ್ಟೇ ನಾವು ಗೇಯ್ಬೇಕಲ್ವಮ್ಮ. ಹಾಂ ಸರೋಗ್ಲಿ ಬಂಟಿ ಇಳಿಸ್ಲಾ ತಾವು? ಹಾಂ ಹಾಂ ಹೋಗ್ಲಿ ಬನ್ನಿ ಪಾಪ, ಚೆನ್ನಾಗಿರ್ಲಿ. ಹಾಂ ಇಲ್ಲ ಕಣ ನಡೀರಿ, ಅದು ಹೆಚ್ಚಾಗವೆ ಒಂದು ಸೈಡ್ ಕಣ. ಫೈನಲಿ ಮೇವು ಇದೆಲ್ಲ ಆಯಿತು. ನನಗೆ ತುಂಬ ಹೊಟ್ಟೆ ಹಸಿತಿತ್ತು ನೋಡಿ. ನಮ್ಮ ಕರಿಯ ಬಿಳಿಯ ನಮ್ಮ ಜೊತೆನೇ ಬಂದಿದ್ದಾರೆ. ನಾವು ಅಲ್ಲೇ ಟಿಫನ್ ತಿಂದ್ವಿ. ನನಗೆ ತುಂಬ ಇಷ್ಟ, ನನಗೆ ತೋಟದೊಳಗಡೆ ಕೂತ್ಕೊಂಡು ತಿನ್ನೋಕ್ಕೆ. ನನಗೆ ತೊಗೊಂಬನ್ನಿ ಅಂತ ಹೇಳಿದೆ, ಬಟ್ ಹೋಟೆಲಲ್ಲಿ ತರಿಸ್ಕೊಂಡಿದ್ದೆ. ಆಗಲೇ 11:11 ಹೋಗಿತ್ತು. ನೀನು ಮನೆಗೆ ಹೋಗೋದು 12 ಗಂಟೆ ಆಗೋಗುತ್ತೆ, 12:30 ಆಗೋಗುತ್ತೆ. ಇನ್ನೂ ಕೆಲಸಗಳಿದ್ವಲ್ಲ, ಮೇವು ಕುಯ್ದಿದ್ದು ಮಾತ್ರ ಆಗಿತ್ತಲ್ಲ, ಹಂಗಾಗಿ ಅಲ್ಲೇ ತರಿಸ್ಕೊಂಡು ತಿಂದ್ವಿ ನಾನು ನಮ್ಮ ಮನೆಯವರಿಬ್ರು. ನಮ್ಮ ಕರಿಯ ಬಿಳಿ ಅಷ್ಟೊಂದು ಅದು ಪುರಿ ಇರೋದ್ರಿಂದ ಸ್ವಲ್ಪ ಹಾಕ್ತಿದ್ವಿ, ಜಾಸ್ತಿ ಹಾಕಿಲ್ಲ. ಅವ್ರು ಎಲ್ಲೋದ್ರು ಅಷ್ಟೇ ನಿಂದನೇ ಬರ್ತಾರೆ. ಸೊ ತುಂಬ ಚೆನ್ನಾಗಿತ್ತು ವಿಲೇಜ್, ಮಾತ್ರ ತುಂಬ ಇಷ್ಟ ಆಯಿತು. ಅಲ್ಲಿ ಸುತ್ತ ನಿಮ್ಗೊಂದಿನ ಕೆರೆ ತೋರಿಸ್ಬೇಕು. ನಮ್ಮ ಹಿಂದೆಗಡೆ ಕೆರೆ ಇದ್ದರೆ, ಬಟ್ ಭಯ ನಾನು ಒಬ್ಬಳೇ ಹೋಗೋಕ್ಕೆ. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದೆ, ಆಯಿತು ಒಂದಿನ ಕರ್ಕೊಂಡು ಹೋಗ್ತೀನಿ ಅಂದರೆ ಎಲ್ಲ 10 ನಿಮಿಷ 5 ನಿಮಿಷನೂ ಆಗೋಲ್ಲ, ಬಟ್ ನಾನು ಒಬ್ಬಳೇ ಹೋಗಿ ಭಯ, ಯಾಕಂದರೆ ಬಸ್ ಯಾವತ್ತೂ ಹೋಗಿಲ್ಲ. ಸೊ ಹಿಂಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೊಂದು ಕಾಮಿಡಿ ಆಯಿತು. ಕುಯ್ಯೋದೇನೋ ಕುಯ್ಬೋದು, ಬಟ್ ಅದು ಗಾಡಿ ಮೇಲೆ ಎತ್ತಾಕೋದಿದೆಯಲ್ಲ, ಅದು ಯಾರಿಗೂ ಬೇಡ, ಕಷ್ಟ ಅಂತ ರೇಗಿಸ್ತಾಯಿದ್ರು ನನ್ನ. ಆಮೇಲೆ ಆಯಿತು ಹೋಗ್ಲಿ ಬಿಡಿ, ಏನು ಮಾಡ್ತೀರಾ ಅಂತ ಹೇಳಿ. ಸೊ ನಾವು ಮನೆ ಕಡೆ ಹೊರಟ್ವಿ, ಹಸ ಕಟ್ಟಾಕಿ ಎಲ್ಲ ಮಾಡಿ ಮನೆ ಕಡೆ ಹೊರಟ್ವಿ.